गुलबर्गा शहर के वार्ड नंबर 24 सुपरमार्केट एरिया में 2 रोड कंस्ट्रक्शन प्रोजेक्ट के लिए इनॉग्रेशन प्रोग्राम ऑर्गेनाइज किया गया था। नॉर्थ एमएलए कनीज फातिमा और साउथ एमएलए आलम प्रभु पाटिल ने मिलकर रोड का इनॉग्रेशन किया। इस मौके पर वार्ड के कॉर्पोरेटर आलमदार जैदी ने कहा, लगभग 25 से 30 साल बाद इस एरिया में रोड का काम शुरू हुआ है। दत्तात्रेय मंदिर से एसबीआई बैंक सिटी बस स्टैंड तक 2 करोड़ 50 लाख रुपए के बजट से रोड बन रही है और इसके अलावा हेरिटेज होटल के सामने 2 करोड़ 47 लाख रुपए के बजट से रोड तैयार की जाएगी। आने वाले दिनों में सुपरमार्केट एरिया में और भी बड़े डेवलपमेंट काम होंगे, जिसमें पुराने कॉरपोरेशन कॉम्प्लेक्स को तोड़कर एक नया मॉडर्न कॉम्प्लेक्स बनने जा रहा है। इस मौके पर कनीज फातिमा, आलम प्रभु पाटिल के अलावा फराजुल इस्लाम और दीगर कांग्रेस लीडर्स और एरिया के जिम्मेदार यहाँ मौजूद थे। मज़ीद तफसीलात के लिए आप वीडियो एंड तक ज़रूर देखें। आज वार्ड नंबर 24 में यहाँ पर जो मेन रोड का इफ्तिताह हो रहा है, यहाँ पर तकलीफ थी काफ़ी, लेकिन 2022 में ये बजट के लिए वो करे थे। थोड़ा प्रॉब्लम बजट में आने में थोड़ा टाइम लग गया, बजट आने में थोड़ा टाइम लग रहा है, क्योंकि ये भी एक गवर्नमेंट का वो है कि गरीबों को फ़ायदा होना चाहिए। गवर्नमेंट जब हमारी कांग्रेस पार्टी आई है तो इसीलिए थोड़ा डेवलपमेंट के लिए थोड़ा टाइम लग रहा है। इंशाल्लाह ताला आने वाले दिनों में अब 2.5 करोड़ अप्रूव हुए हैं और 2.5 करोड़ का और काम चल रहा है, तो ये सब इंशाल्लाह ताला स्लोली हो जाएगा और इसको अच्छा एक ब्यूटिफिकेशन के लिए भी यहाँ पर अच्छा एक वो बनेंगे सुपरमार्केट में आने वाले दिनों में। और मैं आप तमाम को ये वादा करती हूँ, इंशाल्लाह आने वाले दिनों में जो भी मैं है, आलम प्रभु पाटिल साहब है, मिलकर कोशिश करके और भी फंड्स लाकर यहाँ पर काम करेंगे। आप लोग सकते 54 ನಡಿಯಲ್ಲಿ ಸುಮಾರು ದಿನಗಳಿಂದ ನೆನಗುದಿಗೆ ಬಿದ್ದಿರತಕ್ಕಂಥ ಈ ರಸ್ತೆ ಸುಧಾರಣೆಯನ್ನು 2.5 ಕೋಟಿ ರೂಪಾಯಿ ಟೆಂಡರ್ ವಿನೋದ್ ಪಾಟೀಲ್ ತೆಗೆದುಕೊಂಡಿದ್ದಾರೆ. ಇವತ್ತು ನಾವು ಮತ್ತು ನಮ್ಮ ಉತ್ತರ ಮತಕ್ಷೇತ್ರದ ಶಾಸಕರಾದ ಖನಿಜ ಪಾತಿ ಮೇಡಮ್ ಅವರು, ಫರಾಜ್ ಅವರು ಮತ್ತು ನಮ್ಮ ಚೇಂಬರ್ ಆಫ್ ಕಾಮರ್ಸಿನ ಶರಣು ಪಪ್ಪ ಅವರು, ಶೇಖ್ ಹುಸೇನ್ ಅವರು, ಶಫಿ ಉಂಡೇಕರ್ ಅವರು, ನಮ್ಮ ಅಲಂ ಜೈದಿ ಅವರು ಎಲ್ಲರೂ ಸೇರಿ ಭಾಳ ಸಂತೋಷದಿಂದ ಇದರ ಉದ್ಘಾಟನೆಯನ್ನು ನಾವು ಗುದ್ರಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ. ಈಗಾಗಲೇ ಶರಣು ಪಪ್ಪ ಅವರು ಹೇಳಿದ ಹಾಗೆ ಭಾಳ ದಿನಗಳಿಂದ ಇಲ್ಲಿ ಹಳೆಯ ಕಾಲದಲ್ಲಿ ಇರ್ತಕ್ಕಂಥದ್ದು ಇವತ್ತು ಜನದಟ್ಟಣೆ ಭಾಳ ಆಗಿದೆ, ರಶ್ ಆಗಿದೆ. ಇದಕ್ಕೆ ಕಮರುಲ್ ಇಸ್ಲಾಂ ಸಾಹೇಬ್ರು ಇದ್ದಾಗೆ ಆ ಒಂದು ತಹಸೀಲ್ ಆಫೀಸ್ ಬೇರೆ ಕಡೆ ಶಿಫ್ಟ್ ಮಾಡಿ ಅದರ ಪಕ್ಕದ ಡಿಮಾಲಿಷನ್ ಮಾಡಿ ಅಂಡರ್ಗ್ರೌಂಡು ಮೇಲುಗಡೆ 3-4 ಫ್ಲೋರ್ನಾಗ ಏನಪ್ಪ ಅಂದ್ರೆ ಪಾರ್ಕಿಂಗ್ ಮಾಡಿ ಜನರಿಗೆ ಅನುಕೂಲ ಮಾಡಬೇಕಂತ ಪ್ಲ್ಯಾನ್ ಮಾಡಿದರು. ಬಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ಹಳಿ ಇದ್ರಾಗ ಏನಪ್ಪ ಅಂದ್ರೆ ಅಷ್ಟೇ ಇಡಬೇಕಂತ ಹೇಳಿ ಅದಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಲಾಸ್ಟ್ವರೆಗೂ ಕಮರುಲ್ ಇಸ್ಲಾಂ ಸಾಹೇಬ್ರು ಅದನ್ನು ರೆಡಿ ಮಾಡಿದರು. ಈಗಲೂ ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಅದಕ್ಕೂ ಕೂಡ ಖನಿಜ ಪಾತಿಮೇಳವರು ಭಾಳ ಪ್ರಯತ್ನದಿಂದ ಅದನ್ನು ಇಟ್ಟಿದ್ದಾರೆ. ನೀವು ಹೇಳಿದಾಗ ಏನಪ್ಪ ಅಂದ್ರೆ ಈಗಾಗಲೇ ಸಾಕಷ್ಟು ಈ ಅಂಬೇಡ್ಕರ್ ಸ್ಟ್ಯಾಚು, ಬಸವಣ್ಣ ಸ್ಟ್ಯಾಚುನಿಂದ ಇಲ್ಲಿವರೆಗೆ ಕಿಲಾದವರೆಗೂ ಕೂಡ ಒಂದು ಶುದ್ಧವಾದಂಥ ಚೆಂದಾಗಿರ್ತಕ್ಕಂಥ ರಸ್ತೆ ನಿರ್ಮಾಣ ಆಗಿದೆ. ಕೆರಿ ಮೋಡ್ನವರೆಗೂ ಕೂಡ ಆಗಿದೆ. ಇವತ್ತು ಸ್ಟಾರ್ಟ್ ಆಗ್ತಕ್ಕಂಥದ್ದು ಅಲ್ಲಿಂದ ಸೀದಾ SBI ಬ್ಯಾಂಕ್ನ ಕೆಳಗಡೆ ಏನು ಬಸ್ ಸ್ಟ್ಯಾಂಡ್ ಇದೆ, ಬಸ್ ಸ್ಟ್ಯಾಂಡ್ ಮೇಲ್ಛಾವಣಿವರೆಗೂ ಹೋಗಿ ಕಲಿತದೆ. ಇದು ಅಲ್ಲಿವರೆಗೂ ಕೂಡ 2 ಕಡೆ ಫುಟ್ಪಾತ್ ಮಾಡ್ತಾರೆ. ನಿಮ್ಮ ಟೈಲ್ಸ್ ಹಾಕಿ ಏನಪ್ಪ ಅಂದ್ರೆ ಲೈಟಿಂಗ್ ಮಾಡಿ ಒಂದು ಸುಂದರವಾದಂಥ ರಸ್ತೆ ನಿರ್ಮಾಣ ಆಗ್ತದೆ. ಇದಾದ ನಂತರ ಮೇಡಮ್ ಅವರು ಏನಪ್ಪ ಅಂದ್ರೆ ಈಗಾಗಲೇ ಅಲ್ಲಿ ಹೊಸ ಮಾರ್ಕೆಟ್ ಡೆಮೊಲೇಷನ್ ಮಾಡಿ ಅಲ್ಲಿನೂ ಮಾಡ್ಬೇಕಂತ ಭಾಳಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ನೀವು ಯಾರು ಇವತ್ತಲ್ಲಿ ಏನಪ್ಪ ನೀವು UGD ಸಲುವಾಗಿ ಕೂಡ ಸೌತ್ ಮತ್ತು ನಾರ್ತ್ ಸೇರಿ 42 ಕೋಟಿ ರೂಪಾಯಿ ಟೆಂಡರ್ ಆಗಿ ಈ ಕೆಲಸ ಪ್ರಾರಂಭ ಆಗಿದೆ. ಮುಖ್ಯ ರಸ್ತೆ ಕೂಡ ನಾವು ಆ ಕಡೆಯಿಂದ ತಿಮ್ಮಾಪುರಿ ಚೌಕ್ನ ಬಸ್ ಸ್ಟ್ಯಾಂಡಿಂದ ನಾವು ಇಲ್ಲಪ್ಪ ಅಂದ್ರೆ ಇಲ್ಲಿ ಸೂಪರ್ ಮಾರ್ಕೆಟ್ ಬರೋದು ನಾವು ತೆಗೆದುಕೊಂಡಿದ್ವಿ. ಅವರು ಕೂಡ ಈ ಸೂಪರ್ ಮಾರ್ಕೆಟ್ನಿಂದ ಗಂಜು ಹೋಗೋ ರಸ್ತೆಯೂ ಕೂಡ ಈಗಾಗಲೇ ಟೆಂಡರ್ ಆಗಿದೆ. ಒಂದು ಮಂತ್ನಲ್ಲಿ ಏನಪ್ಪ ಅಂದ್ರೆ ಕೆಲಸ ಪ್ರಾರಂಭ ಆಗ್ತಕ್ಕಂಥದ್ದು. ನಾವು ಅವರು ಕೂಡ ಮಿನಿಸ್ಟ್ರಿ ಭೇಟಿಯಾಗಿದ್ದೆವು, 2 ಸಲ ಮಂತ್ರಿ ಭೇಟಿಯಾಗಿ ಜಲ್ದಿ ಟೆಂಡರ್ ಮಾಡಂಥೇಳಿ ಟೆಂಡರ್ ಆಗಿದೆ. ಆ ಕೆಲಸನೂ ಕೂಡ ಒಂದು ಸುಂದರವಾದಂಥ ರಸ್ತೆ, ಅಗಲವಾದಂಥ ರಸ್ತೆ ಕೂಡ ಏನಪ್ಪ ಅಂದ್ರೆ ನಿರ್ಮಾಣ ಆಗ್ತದೆ. ತಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಈರುವರೆ ಶಾಸಕರಿಗೆ ಆಶೀರ್ವಾದ ಮಾಡಿದ್ದೀರಿ. ತಮ್ಮೆಲ್ಲ ನಿರೀಕ್ಷೆಗೆ ತಕ್ಕಂತೆ ಕೆಲಸವನ್ನು ನಿರ್ವಹಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಭಾಳ ದಿನದಿಂದ ನನಗೆ ಬಿದ್ದಿರ್ತಕ್ಕಂಥ ರಸ್ತೆ ವಿನೋದ್ ಪಾಟೀಲರು ಕಾಂಟ್ರಾಕ್ಟ್ ಇದ್ದಾರೆ, ಒಳ್ಳೆಯ ಕ್ಲಾಸ್ 1 ಕಾಂಟ್ರಾಕ್ಟ್ ಇದ್ದಾರೆ. ನೀವೆಲ್ಲ ಹೋಗ್ತಾ ಬರ್ತಾ ಸರಿಯಾಗಿ ಕ್ಯೂರಿಂಗ್ ಆಗ್ಯದಿಲ್ಲೋ, ಕ್ಯೂರಿಂಗ್ ಆಗಿಲ್ಲ ಅಂದರೆ ಸ್ಟಾಪ್ ಮಾಡಿ ನಿಂದಿರಿಸಿ ನಮ್ಮ ಗಮನಕ್ಕೆ ತೊಗೊಂಬರ್ರಿ. ಯಾಕಂದ್ರೆ ನಾಳೆ ಒಂದು ಪರ್ಮನೆಂಟಾಗಿ ಉಳಿತಕ್ಕಂಥ CC ರಸ್ತೆ ಈಗೇನು ಮಳೆ ಬಂದ ಕೂಡ ಎಲ್ಲ ಸುಣ್ಣ ಆದಂಗೆ ಆಗಬಾರ್ದು. ಕರೆಕ್ಟಾಗಿ ನಿಂತು ಏನಪ್ಪ ಅಂದ್ರೆ ಎಲ್ಲರೂ ಜವಾಬ್ದಾರಿಯಿಂದ ಯಾರೋ ಮಾಡ್ತಿರ್ತಾರೆ, ಹಾಗೆ ಹೋಗ್ತಿರ್ತಾರೆ. ಕ್ಯೂರಿಂಗ್ ಮಾಡಿದ್ರು ಗೊತ್ತಿಲ್ಲ, ಸಿಮೆಂಟ್ ಹಾಕ್ಯಾರ ಅನ್ನೋದು ಗೊತ್ತಿಲ್ಲ, ಕಂಕರ್ ಹಾಕ್ಯಾರ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಹೋಗಬೇಡ್ರಿ ದಯಮಾಡಿ. ಎಲ್ಲರೂ ಎಲ್ಲ ಕಡೆ ಎಲ್ಲೇ ಇದೊಂದೇ ಅಲ್ಲ, ಯಾವುದೇ ಕೆಲಸದಲ್ಲಿ ಕೂಡ ಮುತುವರ್ಜಿ ವಹಿಸಿ ಕೆಲಸ ಏನಪ್ಪ ಅಂದ್ರೆ ಚೆನ್ನಾಗಿ ಆಗ್ತಕ್ಕಂಥ ನೋಡಿಕೊಂಡು ಶುದ್ಧವಾದಂಥ ರಸ್ತೆ ತಮಗೆ
ಆಗುವಂತೆ ತಾವೆಲ್ಲರೂ ನೋಡ್ಕೊಳ್ಬೇಕಂತ ಹೇಳಿ ಕೇಳಿಕೊಂಡು ಇವತ್ತು ನಮ್ಮನ್ನು ಕರೆಸಿ ಸನ್ಮಾನಿಸಿ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಸುಮಾರು 4-5 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ರಸ್ತೆ ಇದು. ಇವೆಲ್ಲ ಏನಪ್ಪ ಅಂದ್ರೆ ಬಜೆಟ್ ಇಸ್ಕೊಡ್ತಕ್ಕಂಥ ಸುಮ್ಮನೆ ಆಗಲ್ಲ. ನಾಳೆಗೆ ಕಾಂಟ್ಯಾಕ್ಟ್ ಮಾಡೋದನ್ನು ಕೇಳಂಗಿಲ್ಲ ಯಾರೂ ಅಲ್ಲಿ. 10-14 ಸಾವಿರ ಕೋಟಿ ರೂಪಾಯಿ ಪೆಂಡಿಂಗ್ ಅದ. ನಾವೆಲ್ಲ ಅದಕ್ಕೆ ಮತ್ತೆ ಗೇರ್ ಹಚ್ಚಬೇಕಾಗ್ತದೆ. ಆ ಕೆಲಸ ನಾವು ಮಾಡ್ತೀವಿ. ಇದೊಂದು ಸರಿಯಾಗಿ ಸುಸ್ಥಿತ ರಸ್ತೆ ಆಗ್ಬೇಕಂತ ಹೇಳಿ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. मेन एरिया में जो पिछले 25-30 साल के बाद पहली बार यहाँ की रोड बन रही है, दत्ता मंदिर से SBI बैंक से सिटी बस स्टैंड, ये रोड 2,50,00,000 रुपए की रोड जो आलम प्रभु पाटिल साहब और MLA मैडम कनीज फातिमा साहिबा की जस्तुजू से अपनी एक जोर लगाकर गवर्नमेंट के ऊपर एक बेहतरीन प्रोजेक्ट मार्केट का ये लाए हैं। इसके साथ दो डेवलपमेंट्स वर्क जो यही एरिया के लिए 5 करोड़ रुपए का काम है, और एक सिटी बस स्टैंड पर 2,47,00,000 रुपए का काम, और वो भी आउट गोइंग है। हेरिटेज के बिल्कुल सामने की रोड UGD CC रोड BT रोड वो रोड का भी काम चल रहा है। आप इस सुपर मार्केट एरिया को एक बेहतरीन खूबसूरत ब्यूटिफिकेशन में लाने के लिए आने वाले दिनों में नेक्स्ट मंथ हो, दिसंबर का लास्ट वीक हो या जनवरी का फर्स्ट वीक, यहाँ पर पूरे पार्किंग फुटपाथ के लिए पार्किंग टाइल्स आ रहे हैं। ये तमाम काम जो भी डेवलपमेंट के हो रहे हैं, ये दोनों MLA एक गुलबर्गा सिटी को पॉपुलेशन बढ़ने के बाद हम इसे कैसा ब्यूटिफिकेशन करें, इस शहर को कैसा खूबसूरत बनाए, ये लोग दोनों MLA मिलकर यहाँ पर काम कर रहे हैं। तो मैं मेरी जानिब से और ये तमाम सुपर मार्केट के लोगों के, मेरे वार्ड की आवाम की जानिब से मैं मैडम का और आलम प्रभु पाटिल साहब का दोनों का शुक्रिया अदा करता हूँ, क्योंकि ऐसे माहौल में इस खाली सिर्फ ये सुपर मार्केट के लिए 5 करोड़ रुपए का काम दोनों मिलकर लाकर काम चालू करवाए हैं। इंशाल्लाह आने वाले दिनों में और भी बहुत सारे काम हैं। यहाँ पीछे फ्लावर्स के सिटी बस स्टैंड की जो शॉप हैं, उसकी भी दोनों मिलकर बेहतरीन एक प्रोजेक्ट बनाकर जो सिटी कॉर्पोरेशन कॉम्प्लेक्स है उसका भी तोड़ डिमोलिशन का डेवलपमेंट वर्क स्टार्ट होने वाला है। डेवलपमेंट वर्क जो भी कॉम्प्लेक्स 14 करोड़ रुपए का सिटी कॉर्पोरेशन का कॉम्प्लेक्स बनने वाला है, वो लोग थोड़े महीनों के लिए, थोड़े साल के लिए इधर पीछे आकर शिफ्ट हो जाते हैं। उसके बाद एक बहुत सुपर मार्केट में खूबसूरत सिटी कॉर्पोरेशन कॉम्प्लेक्स बन रहा है, उसका भी काम आने वाले दिनों में चालू होने वाला है। फिर इधर ये जो रोड जा रही है, यहाँ पर भी पार्किंग के टाइल्स और कुछ अच्छे सिटी को डेवलपमेंट करने के लिए प्रोजेक्ट्स आए हैं। टेंडर पर हैं। आने वाले दिनों में वो भी टेंडर हो गया, आने वाले दिनों में वो भी काम चालू होने वाला है। तो मैं मेरी जानिब से और तमाम अवाम की जानिब से MLA मैडम का और आलम प्रभु पाटिल साहब के मुबारकबाद देता हूं, क्योंकि ये काम को हम लेकर जाकर दोनों को देते हैं, मैडम को और आलम प्रभु पाटिल साहब को। उसके बाद ऑफिशियली फॉलो करने के लिए हमारे आने वाले MLA और हमारे यूथ लीडर फराजुल इस्लाम साहब का भी बहुत सारा कंट्रीब्यूशन इसमें रहा है। तो आप लोगों से यही गुजारिश है कि ये लोगों के डेवलपमेंट को देखते हुए आने वाले दिनों में भी आप लोग ये लोगों के साथ जुड़े रहो, इनको सपोर्ट करो। पब्लिक भी साहब के साथ है, मैडम के साथ है, आलम प्रभु पाटिल साहब के साथ है। आपसे उम्मीद है आने वाले दिनों में आप तमाम लोग भी फराजुल इस्लाम साहब के साथ रहेंगे। ಇವತ್ತಿನ ದಿವಸ ಒಂದು ಒಳ್ಳೆ ದಿವಸ ಅಂತ ಹೇಳ್ತೀನಿ. ಯಾಕಂದರೆ ಸುಮಾರು 40 ವರ್ಷದ ಹಿಂದಿನಿಂದ ಈ ಒಂದು ರೋಡ್ ಪೆಂಡಿಂಗ್ ಇತ್ತು. ಸ್ಯಾಂಕ್ಷನ್ ಆಗಿದ್ದು 40 ವರ್ಷ ಹಿಂದೆ. ಬಟ್ ಆದರೆ ಈಗ ಆಲಂ ಪ್ರಭು ಅಂಕಲ್ ಮತ್ತು ಮೇಡಮ್ ಅವ್ರ ಕೈ ಮೇಲೆ ಇದು ಆಗ್ತಾಯಿದೆ. ಭಾಳ ಒಂದು ಖುಷಿಯ ಸಂಗತಿ. ಅದ್ರ ಜೊತೆಗೆ ನಾನು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷನಾಗಿ ನಮ್ಮ ಈ ಒಂದು ಸೂಪರ್ ಮಾರ್ಕೆಟ್ನ ಎಲ್ಲ ವರ್ತಕರ ಪರವಾಗಿ ಕೇಳ್ಕೊಳ್ಳೋದೇನೆಂದರೆ, ನಮಗೆ ಸುರಕ್ಷಿತವಾಗಿ ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾಕಂದರೆ ಮಾರ್ಕೆಟ್ ತುಂಬ ಎಲ್ಲಿ ಹೋದರೂ ಅಲ್ಲಿನೂ ಬ್ಲಾಕ್ ಆಗಿ ನಮ್ಮ ಬಿಸ್ನೆಸ್ಗಳು ಕಾಂಪ್ಲೆಕ್ಸ್ಗಳೆಲ್ಲ ಖಾಲಿ ಬಿದ್ದಾವೆ. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಯಾವುದೇ ದೊಡ್ಡ ಎಲ್ಲ ಕಾಂಪ್ಲೆಕ್ಸ್ಗಳಿಗೆ ಅವ್ರ ಕೆಳಗಡೆ ಪಾರ್ಕಿಂಗ್ ಇದೆ, ಬಟ್ ಅವ್ರ ಗಾಡಿಗಳೆಲ್ಲ ಪಾರ್ಕಿಂಗ್ನಲ್ಲಿ ಹಸ್ತಾ ಇಲ್ಲ. ಹೀಗಾಗಿ ಮಾರ್ಕೆಟ್ನಲ್ಲಿ ಒಂದು ಲೈನ್ ನಮ್ಮದು 2 ವೀಲರ್ ಪಾರ್ಕಿಂಗ್, ಅದ್ರ ಮುಂದ್ಗಡೆ ಏನು ಕಾಯಿಪಲ್ಯ ಮಾರೋರು, ಅದ್ರ ಮುಂದೆ ನಮ್ಮ ಕಸ್ಟಮರ್ಸು. ಇದು ಒಂದು ಶರಣಬಸವೇಶ್ವರ ದೇವಸ್ಥಾನ ಹೋಗೋದು ಒಂದು ದಾರಿ ಮತ್ತು ಖಾಜಾ ಬಂದೇನೋಜ್ ಹೋಗುವಂಥ ದಾರಿ. ಯಾರಾದರೂ ಹೊರಗಿನವರು ವಿಸಿಟರ್ಸ್ ಬಂದಿರ್ತಾರೆ ದೇವಸ್ಥಾನಕ್ಕೆ, ಹೋಗ್ಲಿಕ್ಕೆ ಭಾಳ ತಕ್ಲೀಫ್ ಆಗ್ತದೆ. ಒಂದು ಕಾರ್ ಬಂದರೆ ಅವ್ರು ಹೋಗ್ಬೇಕಂದ್ರೆ, ದರ್ಗಾಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದ ಒಂದು ಹಾಫ್ ಆನ್ ಅವರ್ ಮೇಲೆ ಬೇಕು, ಟೆಂಪಲ್ಗೆ ಹೋಗ್ಬೇಕು ಹಾಫ್ ಆನ್ ಅವರ್ ಬೇಕು. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಬಿಸ್ನೆಸ್ ಕೂಡ ಸಾಕಷ್ಟು ಕುಂಠಿತಗೊಂಡಿವೆ. ಇದಕ್ಕೆ ತಾವು ಈಗ ಬಂದಿರಿ, ಈಗ ಕಾರ್ಪೊರೇಷನ್ ಕಮಿಷನರ್ ಆಗಿರ್ಬೋದು, ಪೊಲೀಸ್ ಕಮಿಷನರ್ ಆಗಿ ಅವ್ರಿಗೆಲ್ಲರಿಗೆ ತೊಗೊಂಡು ಒಂದು ಮೀಟಿಂಗ್ ಮಾಡಿ, ಈಗ ಇಲ್ಲಿ ಕುಂತಂಥ ಏನು ಕಾಯಿಪಲ್ಯ ಮಾರೋರಿಗೆ ಬೇರೆ ಕಡೆ ಸ್ಥಳಾವಕಾಶ ಇದೆ, ಅವ್ರಿಗೆ ಮಾಡಿಕೊಟ್ರೆ ಈ ಸೂಪರ್ ಮಾರ್ಕೆಟ್ ಏನದಲ್ಲ ನಮ್ಗೆ ಒಳ್ಳೆಯ ಒಂದು ಮಾಸ್ಟರ್ ಪ್ಲ್ಯಾನಲ್ಲಿ ಏನು ಪಾर्किंग व्यवस्था आगे एक्चुअली ಅದು ಕೂಡ ಮೇಡಮ್ ಇಲ್ಲಿ ಬ್ಯಾಕ್ ಸೈಡ್ जो है ना मैडम 10 करोड़ सैंक्शन भी हुआ उसके लिए एज पर दी मास्टर प्लान
पार्किंग इज़ अभी जो शेड मारे है वो फ्लावर्स लोगों के लिए वो पार्किंग होना है 10 crore ಸ್ಯಾಂಕ್ಷನ್ ಆಗಿದ್ರೆ ಅದಕ್ಕೆ. ಸೊ ಅದು ಒಂದು ಮಾಸ್ಟರ್ ಪ್ಲಾನ್ ಪ್ರಕಾರ ಏನಂದರೆ ಯಾವ ರೀತಿ ಏನೇನು ಪ್ರಕಾರ ಆಗಿದೆ ಅದ್ರ ಪ್ರಕಾರ ಆದರೆ ಒಳ್ಳೇದಾಗ್ತದೆ. ನೀವು ಈಗ ಪಾರ್ಕಿಂಗ್ನಲ್ಲಿ ಈಗ ಹೂವಿನ ಮಾರ್ಕೆಟ್ ತಂದು ಇಟ್ಟರೆ ಇಲ್ಲಿ ಮತ್ತಿಷ್ಟು ಪ್ರಾಬ್ಲಮ್ ಆಗ್ತದೆ ಮೇಡಮ್. ಸೊ ಅದು ಬೇರೆ ಏನಾದರೂ ವ್ಯವಸ್ಥೆ ಮಾಡಿ ಇಲ್ಲಿ ಪಾರ್ಕಿಂಗ್ ಆದಷ್ಟು ಬೇಗ 10 ಕೋಟಿ ಏನು ಸ್ಯಾಂಕ್ಷನ್ ಆ ಒಂದು ಬಜೆಟ್ನಲ್ಲಿ ನೀವು ಒಳ್ಳೆ ಪಾರ್ಕಿಂಗ್ ಮಲ್ಟಿ ಸ್ಟೋರೇಜ್ ಪಾರ್ಕಿಂಗ್ ಮಾಡ್ಬೋದು ಅಂತ ನಾನು ಇಲ್ಲಿ ಹೇಳ್ತೀನಿ. ಮತ್ತು ನಮ್ಮ ಮಾರ್ಕೆಟ್ ಭಾಗದಾಗ ನೋಡಿರಿ ನೀವು ಎಲ್ಲ ಕಡೆಗೆ ಟ್ರಾಫಿಕ್ ಇವತ್ತಿನ ದಿವಸ ಏನು ಟ್ರಾಫಿಕ್ ಪೊಲೀಸರು ಕಡಿಮೆ ಅದಾರ ಅಂತ ಹೇಳ್ತಾರೆ, ಬಟ್ ಆದರೆ ಫೈನ್ ಹಾಕ್ಲಿಕ್ಕೆ ಅಷ್ಟೇ ಇದ್ದಿರ್ತಾರೆ. ನಾನು ಇದು ನಿಮ್ಗೆ ಹೇಳ್ತೀನಿ, ಅಲ್ಲಿ ಟ್ರಾಫಿಕ್ ರೂಲ್ಸ್ ರೆಗ್ಯುಲೇಟ್ ಮಾಡೋಕ್ಕೆ ಯಾರೂ ಇರೋಂಗಿಲ್ಲ. ಸೊ ದಯವಿಟ್ಟು ಇದು ಒಂದು ಕೆಲಸ ಕೂಡ ಆಗಬೇಕು. ಮತ್ತು ಎಲ್ರಿಗೂ ಬೇರೆ ಕಡೆ ಇಲ್ಲೇನದಲ್ಲ ವೆಂಡರ್ಸ್ ಅವರು ಮಾಡ್ಕೊಂಡು ತಿನ್ನಲಿ, ಅವ್ರದ್ದು ಹೊಟ್ಟೆ ಪಾಡದ, ಆದರೆ ಅವ್ರಿಗೆ ಬೇರೆ ಸ್ಥಳಾವಕಾಶ ಮಾಡಿ ಕೊಟ್ಟಿದ್ರೆ ಅಲ್ಲಿ ಹೋಗ್ಲಿಕ್ಕೆ ತಾವು ಇದು ಮಾಡ್ಬೇಕಂತ ಕೇಳ್ತಾ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ರೋಡ್ ಮಾಡತ್ತೀರಿ. ಇನ್ನೂ ಹೆಚ್ಚಿನ ಒಂದು ಸೌಲಭ್ಯಗಳು ನಾವು ನಿರೀಕ್ಷೆಯಲ್ಲಿದ್ದೀವಿ ನಾವೆಲ್ಲ ಬಿಸ್ನೆಸ್ ಜನರು. ತಮ್ಮಿಂದ ಈ ಒಂದು ಬರ್ತಕ್ಕಂಥ ದಿನಗಳಲ್ಲಿ ಆಗಬೇಕಂತ ಕೇಳ್ಕೊಳ್ತಾ 2 ಮಾತು ಮುಗಿಸ್ತೀನಿ. ನಮಸ್ಕಾರ.